ಯಾಕಂದರೆ ಬೇಗನೆ ತಿರುವಿ ಹಾಕ್ಕೊಂಡ್ರೆ. ಹಲೋ ಫ್ರೆಂಡ್ಸ್, ವೀಣಾಸ್ ಕಿಚನ್ಗೆ ಸ್ವಾಗತ. ನೋಡಿ, ಇದಕ್ಕೆ ನಾವು ಚಟ್ಟೆ ಸೊಪ್ಪು ಅಂತ ಹೇಳ್ತೀವಿ. ಇದು ಸಾಧಾರಣವಾಗಿ ಮಳೆಗಾಲದಲ್ಲಿ ಮಾತ್ರನೇ ಸಿಗುತ್ತೆ, ಬೇರೆ ಟೈಮ್ನಲ್ಲೆಲ್ಲ ಇದು ಬೆಳ್ಕೊಳ್ಳೋದಿಲ್ಲ. ಇದನ್ನು ಕುಡಿಯನ್ನು ಉಪಯೋಗಿಸ್ಕೊಬಿಟ್ಟು ನಾನಿವತ್ತು ಪಕೋಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಈ ಚಟ್ಟೆ ಸೊಪ್ಪು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಶೀತ, ಜ್ವರ, ಕೆಮ್ಮಿಗೆಲ್ಲ ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಮಾಡುತ್ತೆ. ಮತ್ತು ಇದರಿಂದ ನಾವು ದೋಸೆ ಮತ್ತು ಪಲ್ಯ ಮತ್ತು ತಂಬಳಿ ಮತ್ತು ನಾನಿವತ್ತು ಡಿಫ್ರೆಂಟ್ ಆದಂತಹ ಒಂದು ಪಕೋಡ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಗೆ ಇನ್ನೂ ಹಲವಾರು ಥರದ ಅಡುಗೆಗಳನ್ನು ಸಹ ಮಾಡ್ಕೋಬೋದು. ಇದು ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲಂತೂ ಸಿಕ್ಕೋದೇ ಇಲ್ಲ. ಇವಾಗ ಸಿಕ್ಕದವಾಗೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ನೋಡಿ, ಈ ಥರ ಕುಡಿನ ಕುಯ್ಕೊಂಡ್ಬಿಟ್ಟು ತೊಗೊಳ್ಳೋಣ. ಹೀಗೆ ಜಾಸ್ತಿ ಕುಡಿ ಇರೋದನ್ನೇ ಕುಯ್ಬೇಕು, ಇಲ್ಲಾಂದರೆ ಈ ದಂಟು ಸ್ವಲ್ಪ ಬಲ್ತ್ಕೊಂಡಿರುತ್ತೆ. ಹಾಗಾಗಿ ಹೀಗೆ ಈ ಚಟ್ಟೆ ಸೊಪ್ಪು ಸಾಧಾರಣವಾಗಿ ರೋಡ್ ಕಡೆ ಎಲ್ಲ ಕಡೆನೂ ಸೈಡಲ್ಲಿ ಬೆಳ್ಕೊಂಡಿರುತ್ತೆ. ಇದು ನಮ್ಮ ಮನೆಯ ಎದುರುಗಡೆನೇ ಬೆಳ್ಕೊಂಡಿದೆ. ಇದು ನಮ್ಮ ಮನೆ ಬರೋಕ್ಕೆ ದಾರಿ ಇಲ್ಲೇ ಪಕ್ಕದಲ್ಲೇ ಬೆಳ್ಕೊಂಡಿದೆ. ಒಂದು ಹಿಡಿ ಆಗೋಷ್ಟು ಚಟ್ಟೆ ಸೊಪ್ಪನ್ನು ಕುಯ್ಕೊಂಡು ಹುಳ ಎಲ್ಲ ನೋಡಿಕೊಂಡು ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಎಲ್ಲ ನೋಡಿ ಕ್ಲೀನ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಬರೋಣ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಚಟ್ಟೆ ಸೊಪ್ಪನ್ನು ಒಂದು ಬೇಸನ್ಗೆ ಹಾಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಂತಹ ಒಂದೆರಡು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿಕೊಂಡು ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಕ್ಲೀನಾಗಿ ಈ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಕ್ಲೀನಾಗಿ ಒಂದು ಸಲ ಕಲಿಸ್ಕೋಬೇಕು. ಈ ಕಲಿಸ್ಕೊಳ್ಳೋದ್ರಿಂದ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಸಾಧಾರಣವಾಗಿ ಆಷಾಢ ಮಾಸ ಟೈಮಲ್ಲಿ ನಾವು ಈ ಚಟ್ಟೆ ಸೊಪ್ಪನ್ನು ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ನಿಮಗೆ ಆಟಿ ಸ್ಪೆಷಲ್ ಅಥವಾ ಆಷಾಢ ಸ್ಪೆಷಲ್ಲಾಗಿ ನಾನು ಮಾಡ್ತಾ ಇರುವಂಥ ಒಂದು ಪಕೋಡ ರೆಸಿಪಿ ಇದು. ಎಷ್ಟು ನೀರಾಗಿ ಬಂದಿದೆ ನೋಡಿ ಇದು. ಇವಾಗ ಈಗ ಇದಕ್ಕೇ ಒಂದು ದೊಡ್ಡ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಕಾಲು ಪ್ರಮಾಣದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಪ್ರಮಾಣ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಸೊಪ್ಪಿನಲ್ಲಿ ನೀರಿರೋದ್ರಿಂದ ನಾನಿನ್ನೂ ನೀರನ್ನೇ ಹಾಕೇ ಇಲ್ಲ ಆಲ್ರೆಡಿ. ಆದರೂ ಇಷ್ಟು ಚೆನ್ನಾಗಿ ಹಿಟ್ಟು ಹೊಂದ್ಕೊಂಡಿದೆ. ಇದು ಇವಾಗ ಸ್ವಲ್ಪ ಕೈಗೆ ನೀರು ಚುಮ್ಸ್ಕೊಳ್ಳೋಣ. ಈಗ ಸಾಕು. ಜಾಸ್ತಿ ನೀರು ಹಾಕಿದ್ರೆ ನಮ್ಮ ಪಕೋಡ ಗರಿ ಆಗಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು. ಇದನ್ನು ಇಷ್ಟು ಹದವಾಗಿ ಕಲಿಸಿದ್ರೆ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರು ಸಹ ಇಡಿಸೋದಿಲ್ಲ. ಸೇಮ್ ಈರುಳ್ಳಿ ಪಕೋಡ ಎಲ್ಲ ಕಲಿಸ್ತೀವಲ್ಲ ಆ ಥರ ಗಟ್ಟಿನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಈಗ ಇದನ್ನು ಎಣ್ಣೆಲ್ಲ ಬಿಡೋಣ. ಆಲ್ರೆಡಿ ಎಣ್ಣೆ ಕಾದಿದೆ. ಇವಾಗ ಪಕೋಡನ ಎಣ್ಣೆಗೆ ಹಾಕ್ಕೊಳ್ಳೋಣ.
ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ಪಕೋಡನ ಉಲ್ಟಾ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಹೀಗೆ ಬೆಲ್ಲ ತಿರುವಿ ಹಾಕ್ಕೋಬೇಕು. ಯಾಕಂದರೆ ಬೇಗನೆ ತಿರುವಿ ಹಾಕ್ಕೊಂಡ್ರೆ ಈ ಪಕೋಡ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ನಿಧಾನ ಈ ಥರ ತಿರುವಿ ಹಾಕ್ಕೋಬೇಕು. ಇದು ನಮ್ಮ ಪಕೋಡ ಎಲ್ಲ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಉಳಿದಂತಹ ಹಿಟ್ಟನ್ನು ಹೀಗೆ ಪಕೋಡನ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಕೋಡ. ಎಲ್ಲದನ್ನು ಪಕೋಡ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಆದಂತಹ ನಮ್ಮ ಚಪ್ಪಟೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ. ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದರ ಜೊತೆಗೆ ಟೀನ ಕುಡಿತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.